ಯಾವತ್ತು ಕೇಳ್ತಾ ಇದ್ದವನ ಇವತ್ತು ಯಾಕೆ ಅಮ್ಮನ ಬಗ್ಗೆ ಕೇಳಿದೆ? ಕೇಳಿದೆ ತಪ್ಪಾಗೋಯ್ತು. ನನ್ನಿಂದ ಮನೇಲಿ ಫುಲ್ ಜಗಳ ಆಗೋಯ್ತು. ಛೇ, ಎಲ್ರನ್ನೂ ಸುಮ್ಮನೆ ಡಿಸ್ಟರ್ಬ್ ಮಾಡಿದೆ. ಇವತ್ತು ನಮ್ಮ ವಟಾರದಲ್ಲಿ ನಾಟಕ ಮಾಡ್ತಾ ಇದೀವಿ, ನೋಡಕ್ ಬಾ ಪ್ಲೀಸ್. ಸೊ ಸಾರಿ ಸೇಪುಟ, ನೀನು ನಾಟಕ ನೋಡೋಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೆ. ಅದೇ ನಂಗೆ ಬರೋಕ್ಕಾಗ್ತಿಲ್ಲ. ಈ ಥರ ಮೂಡಿಟ್ಕೊಂಡು ನಂಗೆ ಎಲ್ಲೂ ಬರೋದಕ್ಕೆ ಇಷ್ಟ ಇಲ್ಲ ಸೇಪುಟ. ರಿಯಲಿ ಸಾರಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಂದಿಗೆ ನಿನ್ನ ಪ್ರಾಣ. ಓಂ ನಮಃ ಶಿವಾಯ. ಏನಿದು? ಈ ಪ್ರಾಣಹರಣನಿಗೆ ಪರಾಭವವ? ಮಾರ್ಕಾಂಡೇಯ, ಮಾರ್ಕಾಂಡೇಯ! ಯಮಧರ್ಮರಾಜರಿಗೆ ನನ್ನ ಪ್ರಣಾಮಗಳು. ಕ್ಷಮಿಸಿ, ಶಿವಧ್ಯಾನದಲ್ಲಿ ಮಗ್ನನಾಗಿದ್ದೆ, ನಿಮ್ಮನ್ನ ಗಮನಿಸಲಿಲ್ಲ. ಭೂಲೋಕದಲ್ಲಿ ನಿನ್ನ ಆಯಸ್ಸು ಮುಗಿದಿದೆ. ಈ ಕೂಡಲೇ ಶಿವ ಸಾನ್ನಿಧ್ಯದಿಂದ ಎದ್ದು ಹೊರಗೆ ಬಾ. ಶಿವಪೂಜೆ ಮುಗಿಯೋವರೆಗೂ ನಾ ಬರೋದಿಲ್ಲ. ಈ ಯಮನ ಮಾತನ್ನೇ ಧಿಕ್ಕರಿಸುವೆಯಾ? ನನ್ನ ಹೆಸರು ಕೇಳಿದರೆ ಸಮಸ್ತ ಜೀವರಾಶಿಯೇ ಗಡಗಡ ಎಂದು ನಡುಗುವುದು. ಆದರೆ ನೀನು ನನಗೆ ಎದುರು ಮಾತನಾಡುವೆಯಾ? ಸುಮ್ಮನೆ ಎದ್ದು ಹೊರಗೆ ಬಾ. ಶಿವಭಕ್ತರಿಗೆ ಭಯವಿಲ್ಲ. ಶಿವ, ಶಿವ, ಸಿದ್ದವ್ವ, 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 ಸಿದ್ದವ್ವ. ಏನಾಯ್ತೆ ಬಂಗಾರಿ? ಏನಾಯ್ತೆ? ಏನಾಯ್ತು? ಪಾಳಂಗಲಜ್ಜಿ ಅಲ್ಲಿದ್ದಾರೆ ಸೀತಮ್ಮ, ಮುನ್ವೇಷ ಹಾಕ್ತಿದ್ದಾರೆ. ತುಂಬಾ ಭಯ ಆಗ್ತಿದೆ. ಸಿಹಿ, ನೀನು ಹೆದರ್ಕೋಬೇಡ, ನಾವೆಲ್ಲ ಇದ್ದೀವಿ, ನಿಂಗೇನು ಆಗಲ್ಲ. ನಮ್ ಸಿಹಿ ನಾಟಕನ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ ನೋಡು. ಈಗಲೂ ಯಮ ಯಮ ಅಂತಿದ್ದಾಳೆ. ಹೌದು ಸೀತಾ, ನಮಗೆ ಲೇಟ್ ಆಯ್ತು, ನಾವಿನ್ ಹೊರಡ್ತೀವಿ. ನೀವು ಜಾಗರಣೆ ಮುಂದುವರಿಸಿ. ಸಿಹಿ, ಪಾತ್ರದಲ್ಲಿ ಅಷ್ಟೊಂದು ಮುಳುಗ್ ಬಿಡ್ಬೇಡ. ನನ್ಗೊತ್ತು ನೀವಿಬ್ರು ಬಾಳಂಕಲ್ ಫ್ರೆಂಡ್ ಅಂತ ನೀವೇ ಕರೆದಿದ್ದು ತಾನೆ. ಸಿಹಿ, ಸೀತಮ್ಮ, ಫಸ್ಟ್ ಇವ್ರಿಬ್ಬರನ್ನ ಕಳಿಸು, ಇಲ್ಲಾಂದ್ರೆ ಬಾಳಂಕಲ್ ಇಲ್ಲಿಗೆ ಬರ್ತಾರೆ.
ಮಗು ತುಂಬಾ ಗಾಬರಿ ಆಗಿದ್ದಾಳೆ. ನೀನು ಒಳಗೆ ಕರ್ಕೊಂಡೋಗಿ ಅವಳಿಗೆ ಬಟ್ಟೆ ಬದಲಾಯಿಸಿ ಮೊದಲು ಮಲಗಿಸು. ಹೌದು ಸೀತಾ, ನಾವಿಲ್ಲಿದ್ರೆ ಮಗುಗೆ ತೊಂದರೆ ಆಗುತ್ತೆ. ನಾವಿನ್ ಬರ್ತೀವಿ, ಮಗುನ ಹುಷಾರಾಗಿ ನೋಡ್ಕೊ. ಹೆದರ್ಕೋಬೇಡ ಪುಟ್ಟ, ಬಾರೆ. ಅಲ್ಲ, ಬ್ಯಾಡ್ ಅಂಕಲ್ ಅಂದ್ರೆ ಲಾಯರ್ ಅಂತ. ಲಾಯರ್ಗೆ ಯಾಕೆ ಇವಳು ಹೆದರ್ಕೋತಿದ್ದಾಳೆ? ಯಮಕಂಟಕರಿ ಇವನಿಂದ ನಮ್ಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಹೌದು ಕಣೆ, ಏನ್ ಮಾಡ್ಬೇಕು ನನಗೂ ತೋಚ್ತಾನೆ ಇಲ್ಲ. ಅಲ್ಲ, ಇಲ್ಲಿಗೆ ಬಂದು ಟಿಕಾಣಿ ಹೂಡಿದಾನಲ್ಲ ಪಾಪ ನಮ್ ಸೀತಾ. ಹಾ, ನೀನು ಹೆದರ್ಕೋಬೇಡ, ಏನೂ ಆಗಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಸೀತಾ, ಸ್ವಲ್ಪ ಅನ್ನ ಕಲ್ಸ್ಕೊಂಡ್ಬರ್ತೀನಿ. ಮಗುಗೆ ತಿನ್ನಿಸ್ಬಿಡಮ್ಮ, ಹಂಗೆ ಮಲಗಿಸ್ಬಿಡ. ಸೀತಾಜಿ, ನನ್ನನ್ನು ದೂರ ಮಾಡಿ ಆ ರಾಮಂಗ್ ಹತ್ರ ಆಗ್ತಾ ಇದೆಯಾ? ನೋಡ್ತಾ ಇರು, ಮತ್ತೆ ನಿನ್ನ ಜೀವನದಲ್ಲಿ ಬರ್ತೀನಿ, ನಿನ್ನ ನೆಮ್ಮದಿ ಹಾಳು ಮಾಡ್ತೀನಿ. ಬರೀ ನಿನ್ಗಷ್ಟೇ ಅಲ್ಲ, ನಿನ್ನೆರಡಿಗೂ ಸಹ ನರಕ ನರಕ ತೋರಿಸ್ತೀನಿ. ಈ ಸಲ ಬರೀ ರಾಮ ಅಲ್ಲ, ಯಾವನು ಕಾಪಾಡಕ್ಕಾಗಲ್ಲ, ಯಾವನು ಕಾಪಾಡಕ್ಕಾಗಲ್ಲ. ಸೀತಾಜಿ, ಸೀತಮ್ಮ ಬ್ಯಾಡ ಅಂಕಲ್, ಸೀತಮ್ಮ ಬ್ಯಾಡ ಅಂಕಲ್, ಬ್ಯಾಡ ಅಂಕಲ್, ಸೀತಮ್ಮ ಬ್ಯಾಡ ಅಂಕಲ್. ನೀನು ಇಷ್ಟೊತ್ತು ನಾಟಕ ಮಾಡ್ತಿದ್ದಲ್ಲ, ಅದಕ್ಕೆ ಭಯ ಆಗಿದೆ. ನೀನು ಫುಲ್ ಇನ್ವಾಲ್ವ್ ಆಗಿದೆ ಅನ್ಸುತ್ತೆ. ಹೆದರ್ಕೋಬೇಡ. ಇಲ್ಲ ಸೀತಮ್ಮ, ಪ್ರಾಮಿಸ್, ನಾನು ಬ್ಯಾಡ ಅಂಕಲ್ ನೋಡಿದೆ, ಅವರು ಯಮನ್ ವೇಷ ಹಾಕೊಂಡಿದ್ರು. ಪ್ರಾಮಿಸ್, ಪಿಂಕಿ ಪ್ರಾಮಿಸ್. ಅವ್ರು ಯಾಕೆ ಪುಟ್ಟ ಇಲ್ಲಿಗೆ ಬರ್ತಾರೆ? ಅವರು ಜೈಲಲ್ಲಿದ್ದಾರೆ. ಇಲ್ಲ ಸೀತಮ್ಮ, ಪ್ರಾಮಿಸ್, ನಾನು ಅವ್ರನ್ನ ನೋಡಿದೆ. ಅವ್ನು ಮಾಡಿರೋ ತಪ್ಪಿಗೆ ಈಗ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾನೆ. ಅವನಿನ್ ಯಾವತ್ತೂ ನಮ್ಮ ತಂಟೆಗೆ ಬರೋದಿಲ್ಲ. ನೀನು ಹೆದರ್ಕೋಬೇಡ, ಮಲ್ಕೋ. ರಾಮನ್ ನೆನ್ಸ್ಕೊಂಡು ಮಲ್ಕೋ. ಇಲ್ಲಾಂದರೆ ರಾಮ 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 ಅಂತ ಹೇಳ್ತಾ ಇರು, ಆಗ ಬೇಗ ನಿದ್ದೆ ಬರುತ್ತೆ. ಸೀತಮ್ಮ, ನಮ್ಮ ಹತ್ರ ದೇವ್ರಾಮ ಅಲ್ಲ, ನನ್ನ ಫ್ರೆಂಡ್ ರಾಮ ಕೂಡ ಇನ್ನೂ ಇದ್ದಾನೆ ಅಲ್ವಾ? ಸೀತಮ್ಮ, ನನ್ನ ಫ್ರೆಂಡ್ ನನ್ನ ನಾಟಕ ನೋಡಿದ್ರ? ಅವ್ರು ಬಂದಿದ್ರಾ? ಪುಟ, ಅದು ತುಂಬ ಲೇಟ್ ಆಗಿತ್ತಲ್ಲ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ನನ್ನ ಫ್ರೆಂಡ್ ನನ್ನ ನಾಟಕ ನೋಡಿಲ್ವಾ? ಆದರೆ ಫೋನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಹೋಗಿ ಬಾ ಅಂದರೆ ಓಕೆ ಅಂತ ಹೇಳಿದ್ರು. ಪುಟ, ನಾಳೆ ಮಾತಾಡೋಣ, ಪ್ಲೀಸ್ ಈಗ ಮಲ್ಕೋ. ಸಿಹಿ ಹತ್ರ ನಾಟಕ ನೋಡೋಕೆ ರಾಮ್ ಬರ್ತೀನಿ ಅಂತ ಹೇಳಿದ್ರಂತೆ. ಆದ್ಮೇಲೆ ಬಂದೇ ಬರ್ತಾರೆ ಅವರು. ಯಾಕೆ ಬರಲಿಲ್ಲ? ದೇವಸ್ಥಾನದಲ್ಲಿ ನನಗೂ ಅವ್ರಿಗೂ ಆ ಥರ ಮಾತುಕತೆ ನಡೆದಿದ್ದಕ್ಕ ಯಾಕೆ ಆ ಥರ ಮಾತುಕತೆ ಆಯಿತು? ರಾಮ್ ಹೇಳಿದ್ನ ನನಗೆ ಈಗಲೂ ಅರ್ಪಿಸ್ಕೊಳಕ್ಕಾಗ್ತಿಲ್ಲ. ಮಾರ್ಕಂಡೇಯ, ನೀನೀಗ 16ನೇ ವಯಸ್ಸಿಗೆ ಕಾಲಿಡುತ್ತಿದ್ದೀಯಪ್ಪ. ಅಂದರೆ ಮೃತ್ಯುವಿಗೆ ಹತ್ತಿರವಾಗುತ್ತಿದ್ದೀಯ. ಯಾವ ಕ್ಷಣವಾದರೂ ಮೃತ್ಯು ನಿನ್ನನ್ನು ಕಬಳಿಸಬಹುದು. ಏನು? ಆ ಪರಮಶಿವನ ಕೃಪಾ ಕಟಾಕ್ಷದಿಂದ ಹುಟ್ಟಿದ ನನಗೆ ಮೃತ್ಯುವ? ಅದಕ್ಕೆ ಆ ಶಿವ
ಹಂಗೆ ಕರೀತವನೇ. ವಾವ್, ಇಷ್ಟು ಸಣ್ಣ ವಯಸ್ಸಲ್ಲೇ ಇಷ್ಟೊಂದು ಎಕ್ಸ್ಪ್ರೆಷನ್ಸ. ಬಾರ್ನ್ ಆರ್ಟಿಸ್ಟ್ ಇವಳು. ಛೇ, ಇಷ್ಟು ಒಳ್ಳೆ ನಾಟಕನ ಮಿಸ್ ಮಾಡ್ಕೊಂಡೆ. ಮೆಸೇಜ್ ಹಾಕ್ಬಿಡೋಣ. ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ದಿಸ್ ವಿಡಿಯೋ ಸಿಹಿ ಪುಟ. ಐ ಆಮ್ ರಿಯಲಿ ಸಾರಿ. ಅನ್ಫಾರ್ಚುನೇಟ್ಲಿ ನಾನು ನಿನ್ನ ನಾಟಕ ನೋಡೋದಕ್ಕೆ ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಬೇಡ, ಓಕೆ? ರಾಮ್ ಏನು ರಿಪ್ಲೈ ಮಾಡ್ತಿಲ್ಲ. ಆನ್ಲೈನಲ್ಲೂ ಇದ್ದಾರೆ. ಮಾವಯ್ಯ ಮಾತ್ರ ಥ್ಯಾಂಕ್ ಯು. ಮಾವಯ್ಯ, ನಾಡಿದ್ದು ಚೆಕಪ್ ಇದೆ. ಡಾಕ್ಟ್ರಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ನೀವು ಹಾಸ್ಪಿಟಲ್ಗೆ ಹೋಗೋದೇನು ಬೇಡ. ಅದು ಬಿಡಮ್ಮ. ಸರಿ, ನೀನು ಯಾವತ್ತಿನಿಂದ ಈ ಕೆಲಸದಿಂದ ರಿಟೈರ್ಮೆಂಟ್ ತಗೊಳ್ಳೋದು? ಮನೆ ನಿಭಾಯಿಸೋದಕ್ಕೆ ರಿಟೈರ್ಮೆಂಟ್ ಎಲ್ಲ ಇದೆಯಾ ಮಾವಯ್ಯ? ಯಾಕಿಲ್ಲ? ಅತ್ತೆಯಾಗಿ ಬಡ್ತಿ ತಗೊಳ್ಳೋದು ಅಂದರೆ ಒಂಥರ ರಿಟೈರ್ಮೆಂಟ್. ಸೊಸೆಯಾಗಿ ಬಂದವಳು ನಿನ್ನ ಜವಾಬ್ದಾರಿ ತಗೋತಾಳೆ, ನೀನು ಹಾಯಾಗಿರ್ಬೋದು. ಓ, ನೀವು ಹಾಗೆ ಹೇಳ್ತಿದ್ದೀರಾ? ಇದನ್ನ ನನ್ನ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ ಮಾವಯ್ಯ. ನಿಮ್ಮ ಮೊಮ್ಮಗ ಮನ್ಸು ಮಾಡಬೇಕು. ನೀವು ನೋಡಿದ್ರೆ ವಂಶ ಬೆಳೆಸೋದ್ರ ಬಗ್ಗೆ ಮಾತಾಡ್ತಿದ್ದೀರಾ, ಆದರೆ ಅಲ್ಲಿ ಅಶೋಕ್ ಮತ್ತು ರಾಮ ರೂಮಲ್ಲಿ ಕೂತ್ಕೊಂಡು ಕಂಪ್ನಿ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮಾವಯ್ಯ, ಮೊದಲು ಅವರಿಬ್ಬರನ್ನ ದೂರ ಇಡಿ. ಆಗಲೇ ಅಪ್ಪು ಹೆಂಡತಿಗೆ ಜಾಗ ಆಗೋದು. ಸರಿನಮ್ಮ, ಅದಕ್ಕೆ ಅಲ್ವಾ ನಾನು ಎಲ್ಲರೂ ಬರೋದಕ್ಕೆ ಹೇಳಿದ್ದು. ಅಶೋಕನ್ನು ಮನೆಗೆ ಬರೋಕ್ಕೆ ಹೇಳಿದ್ದೀನಿ, ನಾನು ಮಾತಾಡ್ತೀನಿ. ಸದ್ಯ ಹೇಗೋ ಅವರಿಬ್ಬರನ್ನ ದೂರ ಇಟ್ಟರೆ ಸಾಕು. ಆಮೇಲೆ ಚಾಂದನಿ ಮದುವೆ ಮಾಡಿಸಿದ್ಮೇಲೆ ಇದ್ದೇ ಇದೆಯಲ್ಲ ಗೊಂಬೆ ಆಟವಯ್ಯ. ರಾಮ್ ಹೇಳಿದ ನಿಜಾನಾ ಅಥವಾ ನನ್ನ ಭ್ರಮೆನಾ? ಏನೋ ಒಂಥರ ಗೊಂದಲ. ಆಮೇಲೆ ರಾಮ್ ನನ್ನ ಮಾತಿಗೆ ಸಿಗಲಿಲ್ಲ. ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ರಾಮ, ನೀನೇ ಇದನ್ನೆಲ್ಲ ಸರಿ ಮಾಡಬೇಕು. ಗುಡ್ ಮಾರ್ನಿಂಗ್. ನೆನೆ ತುಂಬ ಹೆದರ್ಕೊಂಡಿದ್ದೆ, ಇವಾಗ ಓಕೆನಾ? ಚೆನ್ನಾಗಿ ನಿದ್ದೆ ಬಂತಾ? ಫುಲ್ ಓಕೆ. ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಮುಗುಳ್ನಾಗೆ ಮ್ಯಾಜಿಕ್ ಮಾಡಿದೆ. ಫುಲ್ ಜೋರಾಗಿ ನಿದ್ದೆ ಬಂತು. ಕರೆಕ್ಟಾಗಿ ಹೇಳ್ತಿದ್ಯಾ ಮುಗುಳ್ನಾಗೆ ಅಂತ? ನಾನು ಯಾವಾಗಲೂ ಕರೆಕ್ಟಾಗೇ ಹೇಳ್ತೀನಿ. ಗುಡ್ ಗರ್ಲ್ ನೀನು. ಹೋಗಿ ಫ್ರೆಶ್ ಆಗ್ಬಿಟ್ಟು ಬಾ. ಸೀತಮ್ಮ, ನನ್ನ ಫ್ರೆಂಡ್ನು ಫೋನ್ ಮಾಡಿದ್ರಾ? ಯಾಕೋ ನಾಟಕ ನೋಡೋಕೆ ಬರಲಿಲ್ಲ? ಗೊತ್ತಿಲ್ಲ ಪುಟ್ಟ, ಫೋನ್ ಮೆಸೇಜ್ ಏನೂ ಮಾಡ್ತಿಲ್ಲ. ನಾನು ಆ ರಿಪ್ಲೈಗೋಸ್ಕರ ಕಾಯ್ತಿದ್ದೀನಿ. ನೀನು ಕಾಯ್ತಾ ಇದೆಯಾ? ಯಾಕೆ ಸೀತಮ್ಮ? ನೀನು ಯಾಕೆ
ಇದೀಯ ನನ್ನ ಫ್ರೆಂಡ್ ರಿಪ್ಲೈಗೆ? ನೀನೇನಂತ ಕೇಳಿದ್ದ? ಕಾಲ್ ಮಾಡ್ಲಾ ಸೀತಮ್ಮ? ಮೆಸೇಜ್ಗೆ ಅವ್ರು ರಿಪ್ಲೈ ಮಾಡಿಲ್ಲ. ಕಾಲ್ ಮಾಡಿದ್ರೆ ಏನಂತ ಹೇಳ್ತಾರೆ? ಯಾವ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ? ನನಗೆ ಕಾಲ್ ಮಾಡೋದಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕು? ಕಾಲ್ ಮಾಡೋಷ್ಟು ಹತ್ರದವನಲ್ವಾ? ಮಾಡೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು? ಲೈಫಲ್ಲಿ ಫಸ್ಟ್ ಟೈಮ್ ಹೀಗೆಲ್ಲ ಆಗ್ತಿದೆ. ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ನೀವು ನನಗೆ ತುಂಬ ಸ್ಪೆಷಲ್ ಅಂತ ಹೇಳ. ನಿಮ್ಮನ್ನ ಒಂದು ನಿಮಿಷ ನೋಡದೆ ಇದ್ರೆ ನನಗೇನೋ ಕಳ್ಕೊಂಡಂಗೆ ಅನ್ಸುತ್ತೆ. ಅದನ್ನು ಹೇಳ, ಅಥವಾ ನಿನ್ನೆ ಆ ಮಾತು ಹೇಳಿದ್ರಲ್ಲ, ಆಗ್ಲಿಂದ ನಾನು ನಾನಾಗೇ ಇಲ್ಲ. ಇದ್ದೀರಾ ಇಲ್ವಾ? ಮಗಳಿದ್ದಾಳೆ ಅಂತ ಯೋಚನೆನ? ಸಿಹಿ ಅಂದ್ರೆ ನನಗೂ ತುಂಬಾ ಇಷ್ಟ. ಸೋ ವಾಟ್? ನಿಮ್ಗೊಂದು ಪಾಸ್ಟ್ ಇದೆ ಅಂತ ಹಿಂಜರಿಕೆ, ಅದಕ್ಕೇನಂತೆ? ನನಗೂ ಒಂದು ಪಾಸ್ಟ್ ಇದೆ. ಆದರೆ ನಿಮ್ಮ ಹುಡುಗಿ ನನ್ನ ಕಣ್ಣು ನೋಡಿ ಹೇಳಿ, ನಿಮಗೆ ಯಾರು ಕಾಣಿಸ್ತಾರೆ? ಆ ಚಾಂದನಿನ ಅಥವಾ ನೀವ? ಸೀತಮ್ಮ, ನಾನು ಇಲ್ಲಿದ್ದೀನಿ. ನೀನ್ ಹಿಂದೆ ಯಾರನ್ನ ನೋಡ್ತಿದ್ಯಾ? ಏನಿಲ್ಲ. ನಾನು ಅವ್ರ ಫ್ರೆಂಡಿಗೆ ಫೋನ್ ಮಾಡ್ಬೋದಾ? ಥ್ಯಾಂಕ್ ಯು ಸೀತಾ. ಸ್ವಾತಿ ನಕ್ಷತ್ರಕ್ಕೆ ಬೀಳೋ ಮಳೆ ಹನಿ ಹೇಗೆ ಸರಿಯಾದ ಚಿಪ್ಪನ್ನು ಭೇಟಿಯಾಗಿ ಮುತ್ತಾಗಿ ಬದಲಾಗುತ್ತೋ ಹಾಗೆ ನೀನು ನಾನಾದೆ, ನಾನು ಬದಲಾದೆ. ತೆಂಡೂಲ್ಕರ್ ಟೆನ್ಷನ್ ಅಲ್ಲಿದ್ದಾರಲ್ಲ. ಅಲ್ಲ ಭಾರ್ಗು, ಇದೇನಿದು ಕ್ಯಾಪ್ಟನ್ ಇದ್ದಕ್ಕಿದ್ದಾಗೆ ಟೀಮ್ ಮೀಟಿಂಗ್ ಕರೆದ್ಬಿಟ್ಟಿದ್ದಾರೆ. IPL ಶುರು ಆಗ್ತಿದೆ, ಅದಕ್ಕೆ ನೀವು ಪ್ಲೇಯರ್ಗಳು ಮಾಡ್ಕೊಳ್ಳಿ ಮೀಟಿಂಗ್. ಕಾಮೆಂಟೇಟರ್ಗೆ ಏನು ಕೆಲಸ? ಬನ್ರಿ ಬೇಗ. ಸಾಧ್ನ, ನಾನು ಇಲ್ಲೇ ಎಲ್ಲರೂ ಹಿಂದೆ ಸೆಟ್ಲ್ ಆಗ್ತೀನಿ. ನಾವು ಅಪ್ಪಗೆ ನನ್ನ ಮುಖ ನೋಡಿದ್ರೆ BP ರೈಸ್ ಆಗ್ಬಿಡುತ್ತೆ. ಪಾಪ ಯಾಕೆ ಸುಮ್ಮನೆ ಅಲ್ಲ? ಯಾವಾಗಲೂ ಹಿಂದೆನೇ ಇದ್ರೆ ಮುಂದೆ ಬರೋದು ಯಾವಾಗ? ಮುಂದೆ ಬರಬೇಕಾ? ಮುಂದೆ ಬಂದರೆ ಹಾಯಕ್ಕೆ ತುಂಬ ಜನ ಇದ್ದಾರೆ ಇಲ್ಲಿ. ನೀವು ಇದೆಲ್ಲ ಗೊತ್ತಾಗಲ್ಲ. ಅಪ್ಪು, ಎಲ್ರೂ ಬಂದಾಯ್ತು, ನಿನ್ಗೋಸ್ಕರ ಕಾಯ್ತಾ ಇದೀವಿ.
ಬೇಗ ಬಾರೋ, ಅವನು ಕರ್ಕೊಂಬ. ಎಲ್ರು ಬಂದ್ರಾ? ಎಲ್ಲಿ ಅವರಿಬ್ರು? ಓ ಬನ್ನಿ ಬನ್ನಿ, ನಿಮಗೆ ಕಾಯ್ತಿದ್ದೆ. ಹೇಳಿ ತಾತ, ಏನ್ ವಿಷಯ? ಪೀಠಿಗೆನೆಲ್ಲ ಹಾಕದೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಲ್ಲಿ ನಿಮ್ಮನ್ನೆಲ್ಲ ಕರೆಸಿರೋ ಉದ್ದೇಶ ನನ್ನ ಮೊಮ್ಮಗನ ಮದುವೆ ವಿಷಯಕ್ಕೆ. ಜೀವನದಲ್ಲಿ ಎಲ್ಲಾನು ಕಾಲಕ್ಕೆ ನಡಿಲೇಬೇಕು. ಹರಿಯೋ ನದಿಗೆ ಪ್ರಪಾತ ಬಿದ್ದು ಅದು ಜಲಪಾತವಾಗಿ ಮತ್ತೆ ತನ್ನ ದಾರಿನಲ್ಲೇ ಹೋಗುತ್ತಲ್ಲ, ಹಾಗೆ ಜೀವನ. ಏಳು ಬೀಳನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ಹೋಗಲೇಬೇಕು. ಈ ಹಳೆ ಪ್ರೀತಿ ಪ್ರೇಮ ಎಲ್ಲ ಮರೆತು ಮದುವೆ ಮಾಡ್ಕೊಂಡ್ರೇನೆ ಜೀವನಕ್ಕೊಂದು ಅರ್ಥ. ರಾಮನಿಗೆ ನಾನು ಸಾಕಷ್ಟು ಕಾಲಾವಕಾಶ ಕೊಟ್ಟೆ. ನನ್ನ ಸೊಸೆಯಂದರು, ಅದರಲ್ಲೂ ಮುಖ್ಯವಾಗಿ ಭಾರ್ಗವಿ, ನನ್ನ ಮೊಮ್ಮಗನ್ನ ಮದುವೆ ಒಪ್ಪಿಸ್ತಾಳೆ ಅಂತ ನಂಬಿದ್ದೆ. ಆದರೆ ಅದು ಏನು ಆ ರೀತಿ ಆದ ಕಾಣಲಿಲ್ಲ. ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನಾನು ಯಾವ ಹುಡುಗಿನ ತೋರಿಸ್ತೀನೋ ನನ್ನ ಮೊಮ್ಮಗ ಆ ಹುಡುಗಿನ ಮದುವೆ ಮಾಡ್ಕೋತಾನೆ, ಅಷ್ಟೇ.